ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ಏನು ಟಿ ವಿ ತರೋಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಟಿ ವಿ ತರೋ ಪ್ಲ್ಯಾನ್ ಇರಲಿಲ್ಲ. ನಮ್ಮದೇ ಇವಾಗ ರೀಸೆಂಟಾಗಿ ಒಂದು 3 ಇಯರ್ಸ್ ಆಗಿತ್ತು ತೊಗೊಂಡು. ಸೊ 32 ಇಂಚ್ ಇತ್ತು. ನಾವು ಚೇಂಜ್ ಮಾಡೋದು ಬೇಡ ಅನ್ನೋದೇ ನಮ್ಮ ತಲೆಯಲ್ಲೂ ಇತ್ತು. ಬಟ್ ಆದರೆ ಲಾಸ್ಟ್ ಮೂಮೆಂಟಲ್ಲಿ ನಿನ್ನೆ ಬಂದು ಫಿಕ್ಸ್ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಬಂದ್ವಿ. ಕಾರ್ಪೆಂಟ್ರೆಲ್ಲ ಬಂದರು. ಅದು ಫಿಕ್ಸ್ ಮಾಡಬೇಕಾದ್ರೆ ಇಲ್ಲೇನು ಕಾಣ್ತಾ ಇದೆ ನೋಡಿ, ಅದು ಬೋರ್ಡು ತುಂಬ ದೊಡ್ಡದಾಗಿದೆಯಲ್ಲ. ಸೊ ಹಾಗಾಗಿ ನಮ್ಮದು 32 ಇಂಚ್ ಒಂದು ಚೂರು ಸೂಟ್ ಆಗ್ತಾಯಿಲ್ಲ. ಸೊ ಅದಕ್ಕೇ ಬೇಡವೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟೆ ನೆನ್ನೆ ನೈಟೇ. ಹಾಗಾಗಿ ಇವಾಗ ಟಿ ವಿ ತರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇದು ನಾವೇನು ಇಲ್ಲಿ ಇದು ಟಿ ವಿದು ಯೂನಿಟ್ ಮಾಡಿಸಿದ್ದೀವಿ 55 ಇಂಚಸ್ಸಿಗೆ ಮ್ಯಾಚ್ ಆಗೋ ಥರ ಅಷ್ಟು ದೊಡ್ಡದು ಮಾಡಿಸಿರೋದು. ಸೊ 43 ಇಂಚು ಆಗುತ್ತೆ ಇದಕ್ಕೆ. ಬಟ್ ಆದರೆ 55 ಇಂಚ್ ಏನಾದರೂ ತಂದರೆ ಪೂರ್ತಿ ಕವರ್ ಆಗುತ್ತೆ. ಸೊ ಗೊತ್ತಿಲ್ಲ, ನೋಡೋಣ. ಹೋಗಲ್ಲಿ 43ನೇ ಸಾಕು ಅಂತ ಅನಿಸುತ್ತೆ. ಯಾಕಂದರೆ ನಮಗೆ ಡಿಸ್ಟೆನ್ಸ್ ತುಂಬ ಕಮ್ಮಿ ಇದೆ ಮತ್ತು ಕಣ್ಣೆಲ್ಲ ನೋವು ಬರುತ್ತೆ. ಹಾಗಾಗಿ ಸೊ ಟಿ ವಿ ನೋಡಿ ಇಲ್ಲೇ ಇದೆ. ಬೇಜಾರಾಗ್ತಿದೆ ಟಿ ವಿ ಕೊಡೋದಕ್ಕೆ. ಇದು ಏನೊಂದು 3 ಇಯರ್ಸ್ ಆಗಿದೆ ಅಷ್ಟೇ, ಜಾಸ್ತಿ ವರ್ಷವೂ ಏನೂ ಆಗಿಲ್ಲ. ಸೊ ಬಟ್ ಆದರೆ ಇಲ್ಲಿ ಸೂಟ್ ಆಗ್ತಿಲ್ಲ. ಮತ್ತು ಇಷ್ಟೆಲ್ಲ ಚೆನ್ನಾಗಿ ಮಾಡಿಸಿ ಅದರಲ್ಲೊಂದರಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಾಗೋದಿಲ್ಲ. ಬೇಜಾರಿದೆ. ಬಟ್ ಆದರೆ ಇದು ಯಾರಿಗಾದರೂ ಯೂಸ್ ಆಗೋರಿಗಾದರೂ ಕೊಡೋಣ ಅಂತ. ಸೊ ಹಾಗಾಗಿ ಈಗ ಟಿ ವಿ ತರಕ್ಕೆ ಹೋಗ್ತಾಯಿದ್ದೀವಿ. ಸೊ ಇನ್ನೂ ಅಮೆಝಾನಲ್ಲಿ ನೋಡ್ಬೋದು, ಅಲ್ಲೆಲ್ಲ ತುಂಬ ಪಾರ್ಸೆಲ್ಗಳು ಮತ್ತು ಮುಂದೆಲ್ಲ ಬಂದಿದೆ. ಅದನ್ನು ಬೇರೆ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ. ಇವಾಗ ಟಿ ವಿ ತರಕ್ಕೆ ಹೋಗೋಣ. ಸೊ ಬನ್ನಿ. ಸೊ ಇವಾಗ ಮತ್ತೆ ನಾವು ಮಾರುತಿಗೆ ಬಂದ್ವಿ. ನೀವು ಲಾಸ್ಟ್ ನಾನು ವೀಡಿಯೋ ನೋಡಿದರೆ ಗೊತ್ತಿರುತ್ತೆ, ಫ್ರಿಜ್ ಮತ್ತು ವಾಷಿಂಗ್ ಮೆಷಿನು. ಸೊ ಇಲ್ಲೇ ತೊಗೊಂಡು ಬಂದಿದ್ದು. ಏನು ತುಂಬ ಏನು ಗ್ಯಾಪ್ ಇಲ್ಲ. ಅದ್ರ ನೆಕ್ಸ್ಟ್ ವೀಕಲ್ಲೇ ನಾವು ಇಲ್ಲಿಗೆ ಮತ್ತೆ ಬಂದು ತೊಗೊಳ್ತಾ ಇರೋದು. ಹೇಳಿಲ್ವಾ, ನಮಗೆ ಟಿ ವಿ ಚೇಂಜ್ ಮಾಡೋ ಮನಸ್ಥಿತಿನೇ ಇರಲಿಲ್ಲ, ಅಂದರೆ ಮೈಂಡೇ ಇರಲಿಲ್ಲ ನಮಗೆ. ಆಮೇಲೆ ಅದು ಫಿಕ್ಸ್ ಮಾಡಬೇಕಾದ್ರೆ ನಮ್ಮ ಟಿ ವಿ ಯೂನಿಟಿಗೆ ಅದು ಸೂಟ್ ಆಗ್ತಿಲ್ಲ ಅನ್ನೋದಕ್ಕೆ ಇಲ್ಲಿ ಬಂದ್ವಿ. ಸೊ ಇಲ್ಲೂ ಸುಮಾರು ಟಿ ವಿಗಳನ್ನ ಇವರು ತೋರಿಸಿದ್ರು. 43 ಇಂಚು ಏನು ಜಾಸ್ತಿ ಏನು ದೊಡ್ಡದು ಬರೋಲ್ಲ 32ಗಿಂತ. ಸೊ ಹಾಗಾಗಿ ಮತ್ತು ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಯಾವಾಗಲೂ ನಾವು ಇದನ್ನು ತೊಗೊಳ್ತಾ ಇರಲ್ಲ, ಚೇಂಜ್ ಮಾಡ್ತಾ ಇರಲ್ಲ. ಸೊ ಹಾಗಾಗಿ 55 ನೋಡೋಣ ಅಂತ ಹೋದೆ. ಬಟ್ ಆದರೆ 58ಅಲ್ಲಿ ಆಫರ್ ಇದೆ ಅಂತ ಹೇಳಿದ್ರು. ಸೇಮ್ 55, 58 ಒಂದೇ ಪ್ರೈಸ್ ಬರುತ್ತೆ ಅಂತ ಹೇಳಿದ್ರು. ನಾನು ನಮ್ಮ ಕಾರ್ಪೆಂಟ್ರ್ ಹತ್ರ ಎಲ್ಲ ಚೆಕ್ ಮಾಡಿ ಸೊ ಇಲ್ಲಿ 58ಗೆ ತೊಗೊಳ್ತಾ ಇದ್ದೀನಿ ಇದನ್ನು. ಅಂದರೆ ಅವ್ರು ಫಸ್ಟು ಇದನ್ನು ತೋರಿಸಿದ್ರು, ಆಮೇಲೆ ಇದನ್ನು ಬಿಡೋಕ್ಕೆ ಮನಸ್ಸೇ ಬರಲಿಲ್ಲ. ಪಾಪ ಹೊಸ ಬಾಕ್ಸ್ ಪೀಸ್ನ ನನ್ನ ಎದುರಿಗೆ ಓಪನ್ ಮಾಡಿ ತೋರಿಸಿದ್ರು. ನಾನು ತುಂಬ ಕಮ್ಮಿ ಡಿಸ್ಟೆನ್ಸ್ ಇರುತ್ತೆ, ಜಾಸ್ತಿ ಆಗುತ್ತೋ ಕಣ್ಣೋವು ಬರುತ್ತೆ ಅಂತ ಅಂದ್ಕೊಂಡೆ. ಬಟ್ ಆದರೆ ಇದು ಈ ವಿಡಿಯೋದಲ್ಲಿ ನಿಮಗೆ ಇದು ತುಂಬ ಬ್ರೈಟ್ ಅಂತ ಅನ್ನಿಸ್ತಾ ಇದೆ. ಬಟ್ ರಿಯಲಾಗಿ ನೋಡೋಕ್ಕೆ ನಿಮಗೆ ಕಣ್ಣೋವು ಏನೂ ಬರೋದಿಲ್ಲ. ಮತ್ತು ತುಂಬ ರಿಯಲ್ಲಾಗೆ ನೀವು ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀರಾ, ನಿಮ್ಮ ಎದುರುಗಡೆನೇ ಏನೋ ನಡೀತಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಇದು ನನ್ನ ಮೊಬೈಲ್ ಬ್ರೈಟ್ನೆಸ್ ಜಾಸ್ತಿ ಇರೋದ್ರಿಂದ ಇದು ಈ ಥರ ಬರ್ತಾಯಿದೆ ಅಷ್ಟೇ ಡಿಸ್ಪ್ಲೇ. ಬಟ್ ಆದರೆ ಇದು ತುಂಬ ಇಷ್ಟ ಆಗಿ ನಾನು ಇದನ್ನು ಬೈ ಮಾಡಿದೆ, ಆರ್ಡರ್ ಮಾಡಿದೆ. ಅಮ್ಮ ಇಲ್ಲಿ ಬೈಲು ಸೊ ಗೈಸ್, ಇವಾಗ ಟಿ ವಿ ಬುಕ್ ಮಾಡಿ ಬಂದ್ವಿ. ಇಲ್ಲೇ ಎದುರುಗಡೆ ಕಾಂಚನ ಹೋಟೆಲ್ ಇದ್ದು. ಸೊ ಇಲ್ಲಿ ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಲ್ರೆಡಿ ಒಂದು 3:30 ಆಯಿತು ಟೈಮು. 3:30 ಆಗೋಗ್ಬಿಟ್ಟಿದೆ. ಸೊ ಏನು ನಮ್ಮದು ಮುಂಚೆ ಇದ್ದಿದ್ದು 32 ಇಂಚು, 43 ಇಂಚಿಗೆ ಅಪ್ಗ್ರೇಡ್ ಆಗೋಣ ಅಂತ ಬಂದ್ವಿ. ಆಮೇಲೆ 55 ಹೋದ್ವಿ. 55ಇಂದ 58ಗೆ ಲಾಸ್ಟ್ ಫೈನಲ್ ಆಯಿತು. ಚೆನ್ನಾಗಿದೆ ಟಿ ವಿ. 4K HD ಅಲ್ಟ್ರಾ ಏನೋ ಅಂತ ಅಂದರು. ಅಂದರೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅದೆಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ನಾರ್ಮಲ್ ಟಿ ವಿಗೂ ಇದು ಲೈವಾಗೆ ನೋಡ್ದಂಗೆ ಅನಿಸುತ್ತೆ. ಅದು ನೀವು ಈಗ ವಿಡಿಯೋದಲ್ಲಿ ನೋಡಿದ್ರಲ್ಲ, ಬಟ್ ಅದರಲ್ಲಿ ಅಷ್ಟು ಬ್ರೈಟ್ನೆಸ್ ಜಾಸ್ತಿ ಇರೋದಕ್ಕೆ ಅನಿಸುತ್ತೆ, ಅಷ್ಟು ಗೊತ್ತಾಗ್ತಾ ಇಲ್ಲ. ಬಟ್ ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಮನೆಗೆ ಫಿಕ್ಸ್ ಮಾಡಿದ್ಮೇಲೆ ನೋಡಬೇಕು ಯಾವ ಥರ ಕಾಣಿಸುತ್ತೆ ಅಂತ. ಸೊ ಹಾಗಾಗಿ ಇವಾಗ ಟಿ ವಿ ಕೊಟ್ಕಳಿಸ್ತಾರೆ. ಇವತ್ತು ನಾಳೆ ಬರ್ತಾರೆ ಇನ್ಸ್ಟಾಲೇಷನ್ಗೆ. ಯಾಕಂದರೆ ಇವತ್ತು ಇಲ್ಲಿ ಭದ್ರಾವತಿಯಲ್ಲಿ ಎಲ್ಲೂ ಕರೆಂಟ್ ಇಲ್ಲ. ಏನು ರಾತ್ರಿ 7 ಗಂಟೆವರೆಗೂ ಕರೆಂಟ್ ಇಲ್ಲ. ಹಾಗಾಗಿ ಸೊ ನೋಡೋಣ, ನಾಳೆ ಫಿಕ್ಸ್ ಮಾಡೋಕ್ಕೆ ಬಂದಾಗ ತೋರಿಸ್ತೀನಿ ನಮ್ಮ ಮನೆಗೆ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಕೀಪ್ ವಾಚಿಂಗ್. ಇವಾಗ ಮನೆಗೆ ರೀಚ್ ಆದ್ವಿ. ಟಿ ವಿ ಕೂಡ ಬಂತು. ಟಿ ವಿ ತೋರಿಸ್ತೀನಿ. ಇವತ್ತು ಆ್ಯಕ್ಚುಲಿ ಭದ್ರಾವತಿಲಿ ಕರೆಂಟ್ ಇಲ್ಲ. ರಾತ್ರಿ 7 ಗಂಟೆವರೆಗೂ ಕರೆಂಟ್ ಬರೋದಿಲ್ಲ. ಸೊ ಇಲ್ಲಿ ಇಟ್ಟಿದ್ದಾರೆ, ತೋರಿಸ್ತೀನಿ. ಇಲ್ಲಿದೆ, ಕರೆಂಟ್ ಇಲ್ಲ, ಹಂಗಾಗಿ ನಾನು ಟಾರ್ಚ್ ಬಿಡ್ತಾಯಿದ್ದೀನಿ. ಸೊ ನೋಡಿ ಇದೆ.
ಐಸೆನ್ಸ್ 4K HD ಅಲ್ಟ್ರಾ HD ಬರುತ್ತೆ. ಸೊ 58 ಇಂಚು ಇಷ್ಟು. ಇಲ್ಲಿ ಬಿಲ್ಲಿದೆ, ಸೊ ಇಲ್ಲಿ ನೋಡ್ಬೋದು. ಅಯ್ಯಪ್ಪ. ಸೊ ನಾಳೆ ಇನ್ಸ್ಟಾಲೇಷನಿಗೆ ಬರ್ತಾರೆ. ಸೊ ಇಲ್ಲಿ ಮಾಡೆಲ್ ಮತ್ತು ಎಲ್ಲನೂ ಇಲ್ಲಿದೆ. ನಾಳೆ ಇನ್ಸ್ಟಾಲೇಷನಿಗೆ ಬರ್ತಾರೆ, ತೋರಿಸ್ತೀನಿ. ಇಲ್ಲಿ ಫಿಟ್ ಮಾಡೋದು ಫುಲ್ ಆಗುತ್ತೆ ನನಗನ್ಸೋ ಪ್ರಕಾರ. ಸೊ ನೋಡೋಣ. ಸೊ ಇದು ನೆಕ್ಸ್ಟ್ ಡೇ ಇನ್ಸ್ಟಾಲೇಷನ್ಗೆ ಬಂದರು. ಏನು ಸರ್? ಹಾಂ. ಸೊ ನನಗಂತೂ ಖುಷಿ ಆಯಿತು. ಅಂದರೆ ಏನೋ ಅಂದ್ಕೊಂಡು ಹೋದ್ವಿ 43 ಅಂತ ಹೋಗಿದ್ದು, ಅದು 55ಇಂದ 58ಗೆ ಹೋಯಿತು. ಖುಷಿ ಆಯಿತು. ಇದಕ್ಕಿಂತ ಜಾಸ್ತಿ ನಾವು ತರ್ತೀವಿ ಅಂದರೂ ಅಲ್ಲಿ ಆಗೋದಿಲ್ಲ. ಅಂದರೆ ನಮ್ಮದು ಟಿ ವಿಗೆ ಏನು ಅದು ಬರೀ ಏನು 60 ಇಂಚಸ್ ಏನೋ ಅಷ್ಟೇ ಅಂತೇಳಿ ಬಿಟ್ಟಿರೋದು. ಸೊ ಹಾಗಾಗಿ ಒಂಥರ ಎಲ್ಲ ಅಂದ್ಕೊಂಡಂಗೆ ಆಗ್ತಾಯಿದೆ. ಚೆನ್ನಾಗಾಯಿತು. ಯಾರು ಕೆಟ್ಟ ದೃಷ್ಟಿನೂ ಬೀಳಬಾರ್ದು ಅಷ್ಟೇ. ನಾನೇನು ನೆಗೆಟಿವ್ ಆಗಿ ಹೇಳಲ್ಲ, ಬಟ್ ಖುಷಿ ಆಯಿತು ನನಗೆ. ಅಂದರೆ ಅಟ್ಲೀಸ್ಟ್ ನಾವು ಅರ್ನ್ ಮಾಡ್ತಿರೋದಕ್ಕೆ, ಕಷ್ಟಪಟ್ಟಿರೋದಕ್ಕೆ ಏನೋ ಒಂದು ತೊಗೊಂಡಾಗ ಒಂಥರ ಖುಷಿ ಆಗುತ್ತೆ. ಸೊ ಇದು ಈವ್ನಿಂಗು ಏನು ದೇವ್ರ ಪೂಜೆ ಮಾಡಿಬಿಟ್ಟು ಟಿ ವಿಗೂ ಪೂಜೆ ಮಾಡೋಣ ಅಂತ ಇದು ಮಾಡಿದ್ದು. ವೀಡಿಯೋ ಮಾಡಿದೆ, ಬಟ್ ವೀಡಿಯೋ ಎಲ್ಲ ಕ್ಲಿಪ್ಪಿಂಗ್ ಮಿಸ್ ಮಾಡ್ಕೊಂಡಿದ್ದೀನಿ. ಇತ್ತೀಚೆಗೆ ಯಾಕೋ ವೀಡಿಯೋಗಳು ಡಿಲೀಟ್ ಅದು ಹೆಂಗೆ ಮಾಡ್ಕೊತಿದ್ದೀನಿ ನನಗೆ ಗೊತ್ತಾಗ್ತಾಯಿಲ್ಲ. ಸೊ ಪೂಜೆ ಆಗಿದ್ದು ವೀಡಿಯೋ ಮಿಸ್ ಆಗಿದೆ. ಇವಾಗ ನಂದು ಯೂಟ್ಯೂಬ್ ಚಾನಲ್ನ ಹಾಕ್ತಾಯಿದ್ದೀನಿ. ಪೂಜೆ ಗೌಡ ಕನ್ನಡ ಬ್ಲಾಗ್ಸ್. ಸೊ ಗೈಸ್, ಫೈನಲಿ ನನ್ನ ಚಾನೆಲ್ ಹೊಸ ಟಿ ವಿಲಿ, ಅಂದರೆ ಫಸ್ಟ್ ಟೈಮ್ ನಮ್ಮ ಟಿ ವಿ ಫಸ್ಟ್ ನಮ್ಮ ವೀಡಿಯೋನೇ ಹಾಕ್ತಿರೋದು. ಸೊ ಖುಷಿ ಆಯಿತು. ಪೂಜೆ ಎಲ್ಲ ಮಾಡಿದ್ಮೇಲೆ ಫಸ್ಟ್ ವೀಡಿಯೋ ಇದನ್ನೇ ಹಾಕಿದ್ದು, ಅಂದರೆ ಓಪನ್ ಮಾಡಿರೋದು. ಇವಾಗ ಏನೋ ಹಿಂಗೆ ಸಣ್ಣ ಪುಟ್ಟದ್ರಲ್ಲಿ ಒಂದು ಸ್ವಲ್ಪ ಖುಷಿ, ಅಂದರೆ ಮನೆಗೆ ಏನಾದರೂ ಒಂದು ಹೊಸ ವಸ್ತು ಬಂತು ಅಂದರೆ ಎಲ್ಲರಿಗೂ ಹೀಗೆ ಅಲ್ವಾ ಖುಷಿ ಆಗುತ್ತೆ. ಸೊ ಪೂಜೆನೂ ಆಯಿತು, ಟಿ ವಿನೂ ಆನ್ ಮಾಡಿದ್ದೀನಿ. ಸೊ ನಮ್ಮ ಅಜ್ಜಿಗೆ ಆಮೇಲೆ ಹಾಕಿ ತೋರಿಸ್ತಾ ಇದ್ದೆ. ನಮ್ಮ ಅಜ್ಜಿ ಅಂತೂ ಫುಲ್ ಖುಷಿ. ಅವರಿಗೆ ಹೊಸ ಟಿ ವಿ ಅಲ್ಲ, ಯಾರಿಗೇ ಆಗಲಿ, ಅವ್ರು ಆಗಿನ ಕಾಲದಲ್ಲೆಲ್ಲ ಎಷ್ಟು ದೊಡ್ಡ ಟಿ ವಿ ನೋಡಿರಲ್ಲ. ಇವಾಗ ಏನೋ ಮನೆಗೊಂದು ವಸ್ತು ಬಂತು ಅಂದಾಗ ಅವ್ರಿಗೂ ಒಂಥರ ಖುಷಿ. ಅವರು ಆ್ಯಕ್ಚುಲಿ ವೀಡಿಯೋದಲ್ಲಿ ಹೇಳ್ಕೊಂಡ್ರು, ಆ ವೀಡಿಯೋ ಎಲ್ಲೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಬರೀ ಒಂದೇ ಒಂದು ಈಗ ನೆಕ್ಸ್ಟ್ ಮಾತಾಡ್ದು ಹಾಕ್ತೀನಿ ನೋಡಿ, ಅದೊಂದೇ ಕ್ಲಿಪ್ಪಿಂಗ್ ನನ್ನ ಹತ್ರ ಇರೋದು. ಸೊ ಮನೇಲಿ ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿದ್ದಾರೆ ಟಿ ವಿ ಬಂದಿರೋದಕ್ಕೆ. ಖುಷಿ ಆಯ್ತಾ ಟಿ ವಿ ತೊಗೊಂಡಿದ್ದು? ಖುಷಿ ಆಯಿತು. ಟಾಕೀಸಲ್ಲಿ ನೋಡ್ದಂಗೆ ಆಯ್ತಾಯ್ತು. ಟಾಕೀಸಲ್ಲಿ ನೋಡ್ದಂಗೆ ಆಗ್ತಾಯ್ತಾ? ಸೊ ಥ್ಯಾಂಕ್ ಯು ಎಲ್ಲರೂ. ನೀವು ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದೀರಾ ಅಂತ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ರೀತಿ ನಾನು ವೀಡಿಯೋಸ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಯಾರ್ದು ಕೆಟ್ಟ ದೃಷ್ಟಿ ಬಿಡ್ದಲ್ಲೇ ಇರಲಿ ಅಂತ ಕೇಳ್ಕೊತೀನಿ. ನಾವು ಯಾರಿಗೂ ಏನು ಕೆಟ್ಟದ್ದು ಮಾಡಿಲ್ಲ, ಬಟ್ ಹೇಳ್ತಾ ಇರೋದು ಕೆಟ್ಟವ್ರಿಗೂ ಒಳ್ಳೆಯದನ್ನೇ ಬಯಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.